ಯಾಕಂದರೆ ಪ್ಯಾಟರ್ನ್ ಸೇಮ್ ಇರ್ತದೆ. ಸೊ ಮತ್ತು ಎಷ್ಟೋ ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗ್ತದೆ ಮತ್ತು ಯಾವೆಲ್ಲ ಕ್ವಶನ್ಸ್ಗಳು ನಿಮಗೆ ವ್ಯಾಲ್ಯೂ ಮಾಡಿ ಕೇಳಿದ್ರು ಅನ್ನೋದನ್ನು ಕೂಡ ಐಡಿಯಾ ಸಿಗ್ತದೆ. ಸೊ ಇದೇ ತನ್ನಾಗಿ 22, 23ರ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಹಾಕ್ತೀನಿ ಅಂತ ಹೇಳ್ತಾ ಇದರ PDF ಅನ್ನು ಡ್ರೈವಲ್ಲಿ ಹಾಕಿರ್ತೀನಿ, ನೋಡ್ಕೊಡ್ರಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಮಂಡಳಿಯ 4 ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ನಾನು ನಿಮಗೆ 3 ಮಾಡಲ್ ಕ್ವಶನ್ ಪೇಪರನ್ನು ಆ್ಯನ್ಯುವಲ್ ಎಕ್ಸಾಮ್ಗಾಗಿ ಹಾಕಿದ್ದೀನಿ, ಇನ್ನೂ ಹಾಕ್ತೀನಿ. ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಮ್ಮದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದನ್ನು ನೋಡ್ಕೊಡ್ರಿ. ಮುಂದಿನ ಎಲ್ಲ ವಿಷಯಗಳಿಗೆ ಇದೇ ತನ್ನಾಗಿರ್ತಕ್ಕಂಥ ಬಹು ನಿರೀಕ್ಷಿತ 60 ಅಂಕಗಳ ಗಣಿತದ ಪ್ರಶ್ನೆ ಪತ್ರಿಕೆಗಳಲ್ಲಿ ವಿಡಿಯೋಗಳನ್ನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡಿ. ಸೊ ಪ್ರಶ್ನೆ ಇತ್ತು 15 ಮತ್ತು 20 ಈ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ ಅಂತ ಕೇಳಿದರು. ಸೊ ವೆರಿ ಈಸಿಯಾಗಿರ್ತಕ್ಕಂಥ ಆನ್ಸರ್ 300 ಅಂತಕ್ಕಂಥದ್ದು ಬರ್ತದೆ. ಇನ್ನು ವರ್ಗ ಬಹುಪದೋಕ್ತಿಯ P(x) = ax² + bx + c ಇದರ ಶೂನ್ಯತೆಗಳು a ಮತ್ತು ಬೀಟಾ ಆಗಿದ್ದಾಗ a ಬೀಟಾನ ಬೆಲೆ ಎಷ್ಟಾಗಿರ್ತದೆ ಅಂತ ಕೇಳಿದ್ರು. c/a ಇಸ್ ದ ರೈಟ್ ಆನ್ಸರ್. ಎಸ್ sin θ 4/5 ಆದರೆ √1 - cos² θದ ಬೆಲೆ ಕೇಳಿದರು. ಸೊ 4/5 ಇಸ್ ದ ರೈಟ್ ಆನ್ಸರ್. ಒಂದು ಖಚಿತ ಘಟನೆಯ ಸಂಭವನೀಯತೆ ಕೇಳ್ತಾರೆ, ಯಾವತ್ತೂ ಕೂಡ 1 ಅಂತಕ್ಕಂಥ ನೆನಪಿರಲಿ. ಚಿತ್ರದಲ್ಲಿ ವೃತ್ತದ ಛೇದಕ ಕೇಳಿದ್ದಾರೆ. ಛೇದಕ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ವೃತ್ತ ಬಿಂದುವನ್ನು ಹಾದು ಹೋಗಿರಬೇಕು. ಸೊ ಅದನ್ನು ಛೇದಕ ಅಂತೀವಿ. MN ಇಸ್ ದ ವೃತ್ತದಲ್ಲಿನ ಛೇದಕ. ಇನ್ನು ಪಾದದ ತ್ರಿಜ್ಯಗಳು R1 ಮತ್ತು R2 ಎತ್ತರ h ಆಗಿರುವ ಶಂಕುವಿನ ಭಿನ್ನಕದ ಘನಫಲ ಕೇಳಿದ್ದಾರೆ. ಆಪ್ಷನ್ ಸಿ 1/3π R1² + R2² + R1 - R2 ಬ್ರಾಕೆಟ್ ಕಂಪ್ಲೀಟ್ h ಅನ್ನೋದು ಉತ್ತರ ಬರ್ತದೆ. 2 x 26 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸನ ಬೆಲೆಯನ್ನು ಕೇಳಿದ್ದಾರೆ. ಸೊ ಎಕ್ಸನ ಬೆಲೆ ಏನಾಗ್ತದಪ್ಪ ಅಂತಂದ್ರೆ 14 ಇಸ್ ದ ರೈಟ್ ಆನ್ಸರ್. ಇನ್ನು tan 90 ಡಿಗ್ರಿ - ಡಿಗ್ರಿ = √3 ಆಗಿದ್ದಾಗ cot θದ ಬೆಲೆಗಳನ್ನು ಕೇಳಿದರು. ಸೊ √3 ಇಸ್ ದ ರೈಟ್ ಆನ್ಸರ್. ಇನ್ನು 1 ಮಾರ್ಕ್ ಕ್ವಶನಲ್ಲಿ ಚಿತ್ರದಲ್ಲಿ ತ್ರಿಭುಜ ADE ಮತ್ತು ತ್ರಿಭುಜ ABC DE ಅನುಪಾತ BC ಅಂದರೆ 2:3ರಲ್ಲಿದ್ದರೆ ತ್ರಿಭುಜ ADE ವಿಸ್ತೀರ್ಣ / ತ್ರಿಭುಜ ABC ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಇಟ್ಸ್ ಎ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ತ್ರಿಭುಜ ADE / ತ್ರಿಭುಜ ABC = 2² - 3². ಸೊ ತ್ರಿಭುಜ ADE / ತ್ರಿಭುಜ ABC = 4/9 ಇಸ್ ದ ರೈಟ್ ಆನ್ಸರ್. ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರಿನ ಘನಫಲ 27 ಘನಮಾನಗಳಾದರೆ ಶಂಕುವಿನ ಘನಫಲ ಕೇಳಿದರು. ಸೊ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ 1/3 × ಸಿಲಿಂಡರ್ನ ಘನಫಲ. ಸೊ ಸಿಲಿಂಡರ್ನ ಘನಫಲ 27 ಹಾಕಿದಾಗ 3 1 3 9. ಸೊ 1 9 ಎಷ್ಟಪ್ಪ ಅಂದ್ರೆ 9 ಘನಮಾನಗಳು ಅಂತ ಉತ್ತರ ಬರ್ತದೆ. 11ನೇ ಪ್ರಶ್ನೆ 200 = 2m × 5n ಆದರೆ m ಮತ್ತು n ಬೆಲೆಯನ್ನು ಕಂಡುಹಿಡಬೇಕು. ವೆರಿ ಸಿಂಪಲ್. 200 ನಾವು ಸಾಮಾನ್ಯ ಅಪವರ್ತನಗಳಾಗಿ ತೆಗೆದುಕೊಂಡು ಹೋಗೋಣ. ಸೊ ತೆಗೆದುಕೊಂಡು ಹೋದಾಗ ನಮಗೆ ಎಷ್ಟು ಬಂತು? 2ರದ್ದು 3 ಬಂತು, 5ರದ್ದು 2 ಬಂತು. ಸೊ ಏನು ಬರಬೇಕು? 2^3 × 5^2 ಅಂದರೆ m ಅಂದರೆ 3, n ಅಂದರೆ 2 ಅಂತ ಉತ್ತರ ಬರೀಬೇಕು. 2x - 3y + 4 = 0, 3x + 5y + 8 = 0 ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರೋ ಪರಿಹಾರಾತ್ಮಕ ಜೋಡಿಗಳಂತ ಕೇಳಿದ್ದಾರೆ. ಸಮೀಕರಣ ಬರ್ಕೊಳ್ಳೋಣ. ಅವೇನಾಗ್ತವಪ್ಪ ಅಂದರೆ a1/a2 ಈಸ್ ನಾಟ್ ಈಕ್ವಲ್ ಟು b1/b2. ಹಾಗಾದ್ರೆ ಈ ಸಮೀಕರಣಗಳು ಒಂದು ಅಥವಾ ಅನನ್ಯ ಪರಿಹಾರವನ್ನು ಹೊಂದಿದ್ದಾವೆ ಅಂತ ಬರೆದ್ರೆ ಸಾಕು. ಮುಂದೆ ಒಂದು ಸಮಾಂತರ ಶ್ರೇಣಿಯ 6 ಪದಗಳ ಮೊತ್ತ ಮತ್ತು 5 ಪದಗಳ ಮೊತ್ತ ಕ್ರಮವಾಗಿ 78 ಮತ್ತು 55. ಹಾಗಾದರೆ ಶ್ರೇಣಿಯ 6ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. S6 ಎಷ್ಟದ? 6ನೇದು 78 ಅದ. S5 ಎಷ್ಟದ? 55 ಅದ. ಸೊ an = Sn - Sn - 1 ಅಂದರೆ S6 - S5ದಲ್ಲಿ 78ರಲ್ಲಿ 55 ಕಳೆದ್ರೆ 23 ಬರ್ತದೆ. ಸೊ A6 23 ಆಗಿರ್ತದೆ. 14 P(x) = x, x² + 3 + 5x² + 7 ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಕೇಳಿದರೆ ಎಲ್ಲಕ್ಕಿಂತ ಹೆಚ್ಚು ಘಾತ 2 3 ಹಂತದ. ಸೊ ಎಸ್ ಓಕೆ ನೋಡಿ, ಅಲ್ಲಿ x ಬ್ರಾಕೆಟ್ 2 + 3 ಅಂತದ, ಅದನ್ನು ಗುಣಿಸ್ಕೊಂಡು ತೊಗೋಬೇಕು. ಅವಾಗ x ರ ಘಾತ 3 ಆಗ್ತದೆ. ಸೊ 3 ಅಂತಕ್ಕಂಥದ್ದು ಘಾತ ಆಗಬೇಕು. ಒಂದು ಸಮೀಕರಣದ ಶೋಧಕದ ಬೆಲೆಯು ಶೂನ್ಯವಾಗಿದ್ದಾಗ ಅದರ ಮೂಲಗಳ ಸ್ವಭಾವ ಕೇಳಿದ್ದಾರೆ. ಸೊ b² - 4ac = 0 ಸಮ ಮತ್ತು ವಾಸ್ತವ ಅನ್ನೋದನ್ನು ಉತ್ತರ ಬರೀಬೇಕು. ಎಸ್ ಡಿಗ್ರಿ ಬೆಲೆಗಳನ್ನು ಕೇಳಿದರು. ಸೊ tan degree = 1/√3. ಸೊ ದಿಸ್ ಇಸ್ = √30 ಇಸ್ ದ ರೈಟ್ ಆನ್ಸರ್. ಇದು 90 ಆದರೆ ಇದು 30 ಆಗಬೇಕಲ್ಲ. ಎಸ್
2 ಮಾರ್ಕ್ಸ್ ಕ್ವಶನಲ್ಲಿ 3+√2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಸೊ ನೋಡಿ 3+√2 ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಮೊದಲು ಊಹಿಸಬೇಕು. ಆವಾಗ 3+√2 a/b ಆಗುವಂತೆ ಎ ಮತ್ತು ಬಿಗಳು b ≠ 0 ಸಹ ಅವಿಭಾಜ್ಯ ಸಂಖ್ಯೆಗಳು. ಆವಾಗ √2 a/b -3 ಆವಾಗ √2 a -3b/b ಆಗ್ತದೆ. ಆವಾಗ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರೋದ್ರಿಂದ a -3b/b ಯು ಭಾಗಲಬ್ಧ ಸಂಖ್ಯೆ. ಹಾಗಾದರೆ √2 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾದರೆ √2 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸಂಗತಿಯು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಸೊ ದೇರ್ಫೋರ್ 3+√2 ಒಂದು ಭಾಗಲಬ್ಧ ಸಂಖ್ಯೆ ನಮ್ಮ ಊಹೆ ತಪ್ಪು. ಸೊ 3+√2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೆದ್ರೆ ಸಾಕು. ವರ್ಜಿಸುವ ವಿಧಾನದಿಂದ ಸಮೀಕರಣ ಬಿಡಿಸಬೇಕು. 2x + y = 8, 3x - y = 7 ಬರ್ಕೊಡ್ರಿ. ಫಸ್ಟ್ y ಹೋಗ್ತದೆ, ಅವಾಗ 5x = 15 ಬರ್ತದೆ. ಎಕ್ಸನ ಬೆಲೆ 15/5 ಅಂದಾಗ 5 1 5 3 ಅಂದ್ರೆ ಎಕ್ಸನ ಬೆಲೆ 3ಅನ್ನು ಸಮೀಕರಣ 1ರಲ್ಲಿ ಹಾಕಬೇಕು. ಅವಾಗ ಏನಾಗ್ತದಪ್ಪ ಅಂದ್ರೆ y ಬೆಲೆ ಸಿಗ್ತದೆ. y = 2 ಅನ್ನೋದೇ ಉತ್ತರ. 19ನೇ ಪ್ರಶ್ನೆ. 1, 5, 9 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಬೇಕು. ಮೊದಲ ಪದ 1, ಸಾಮಾನ್ಯ ವ್ಯತ್ಯಾಸ 5ರಲ್ಲಿ 1 ಕಳೆದ್ರೆ 4, n ಎಷ್ಟದ 20 ಅದ. SN ಕಂಡುಹಿಡಿಬೇಕು. SN ಕಂಡುಹಿಡಿಬೇಕಾದ್ರೆ ಸೂತ್ರ n/2 2a + n - 1 × d ದಲ್ಲಿ ತುಂಬೋಣ. ಆವಾಗ 780 ಅನ್ನೋದು ಬೆಲೆ ಬರ್ತದೆ. 780. 2x² - 3x - 1 = 0 ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಬೇಕು. ಸಮೀಕರಣ ಬರ್ಕೋರಿ. 2x² - 3x - 1 = 0. ಅದರಲ್ಲಿ a2 b - 3 c - 1. ಸೂತ್ರ ಏನದ? x = -b ± √b² - 4ac/2a. ಅದರಲ್ಲಿ ಬೆಲೆಗಳನ್ನು ತುಂಬ್ರಿ. ಸೊ ಬೆಲೆಗಳನ್ನು ತುಂಬಿ ಆದೇಶಿಸಿದಾಗ ಎಷ್ಟು ಬರ್ತದಪ್ಪ ಅಂತಂದ್ರೆ x + √17/4 or x = 3 - √17/4 ಅನ್ನೋದು ಉತ್ತರ ಬರಬೇಕು. ಟ್ರಿಗ್ನೋಮೆಟ್ರಿ ಲೆಕ್ಕ ಇದೆ. ಎರಡನ್ನ ಲೆಕ್ಕಗಳನ್ನು ನೋಡ್ಕೊಡ್ರಿ. ಸೊ ಯಾವ ಥರನಾಗಿ ಅದನ್ನು ಬಿಡಿಸಿದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅದ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತಾವೆ. ಮತ್ತು ಸೇಮ್ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಬರ್ತಾವೆ. ಮುಂದಿನ ಪ್ರಶ್ನೆ. ಕೊಟ್ಟಿರೋ ಚಿತ್ರದಲ್ಲಿ ನಕ್ಷೆಯ ಸಹಾಯದಿಂದ ಪಿ ಮತ್ತು ಕ್ಯೂ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಪಿ ಕ್ಯೂನ ಉದ್ದವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಅಥವಾ ಇನ್ನೊಂದು ಪ್ರಶ್ನೆ ಕೇಳಿದರು, x4 - 3 8 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1ರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಅದೇ ಲೆಕ್ಕ ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಸೊ ಅದು x = 7 x = 3 ಅಂತಕ್ಕಂಥದ್ದು ಉತ್ತರವನ್ನು ಇಲ್ಲಿ ಬರಿಬೇಕು. ಸಂಭವನೀಯತೆ ನೋಡಿ. ಒಂದು ಬುಟ್ಟಿಯಲ್ಲಿ 36 ಮಾವಿನ ಹಣ್ಣುಗಳಿವೆ. ಅವುಗಳನ್ನು 1/4 ಹಣ್ಣುಗಳು ಕೊಳ್ತಿವೆ ಮತ್ತು ಉಳಿದವು ಚೆನ್ನಾಗಿವೆ. ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣನ್ನು ಹೊರತೆಗೆದಾಗ ಅದು ಚೆನ್ನಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆ 36 ಅಂದರೆ n(s) = 36 ಬಂತು. ಹಾಗಾದರೆ ಚೆನ್ನಾಗಿರುವ ಮಾವಿನಗಳ ಸಂಖ್ಯೆ ಅಂದರೆ 3/4 × 36 4 1 4 9 ಅಂದರೆ 27 ಬಂತು. ಅಂದರೆ n(a) = 27. ಸೊ p(a) = n(a/n)(s) ಅಂದರೆ 27/36 ಅಂತಂದರೆ 3/4 ಅಂತ ಉತ್ತರ ಬರ್ತದೆ. ನೆಕ್ಸ್ಟ್ ಬಹುಪದೋಕ್ತಿ ಅದ ನೋಡ್ರಿ. p(x) = x³ + 3x² + 4x + 5 ಅನ್ನು p(x) = x² - x + 1ರಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷಗಳನ್ನು ಕಂಡುಹಿಡಿಯಿರಿ. ಸೊ ಇದಾದ ಲೆಕ್ಕ. p(x) = x³ + 3x² + 4x + 5 ಬರ್ಕೊಡ್ರಿ. ಅದರಲ್ಲಿ q(x) r(x)ಗಳನ್ನು ಕಂಡುಹಿಡಿಬೇಕು. ಆವಾಗ ಈ ಥರನಾಗಿರ್ತಕ್ಕಂಥ ಉತ್ತರ ಬರಬೇಕು. q(x) x + 4 ಬರ್ತದೆ. r(x) x 7x + 1 ಅಂತ ಬರ್ತದೆ. ಈ ಪ್ರಶ್ನೆ ನೋಡ್ರಿ. ಬಹುಪದೋಕ್ತಿ p(x) = x³ + 4x² + 5x - 2 ಅನ್ನು ಬಹುಪದೋಕ್ತಿ g(x) ನಿಂದ ಭಾಗಿಸಿದಾಗ ಭಾಗಲಬ್ಧ q(x) ಮತ್ತು ಶೇಷ r(x)ಗಳನ್ನು ಕ್ರಮವಾಗಿ x² - x + 2 ಮತ್ತು 4 ಆಗಿದ್ದಾವೆ. ಹಾಗಾದರೆ g(x) ಅನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಇದರ ಉತ್ತರ ಏನು ಬರಬೇಕು ಅಂದ್ರೆ ಇದು ಬರಬೇಕು. p(x) = x³ + 4x² + 5x - 2. ಸೊ q(x) = x² - x + 2. ಸೊ r(x) = 4, q(x) = ಎಷ್ಟು? ಸೊ ಅದು ಉತ್ತರಗಳನ್ನು ಇದೇನಾಗಬೇಕಪ್ಪ ಅಂತಂದರೆ ಇಷ್ಟು ಬರಬೇಕಿತ್ತು. ಸರಾಸರಿ ಕಂಡುಹಿಡಿಯಬೇಕು. ವರ್ಗಾಂತರ ಮತ್ತು ಆವೃತ್ತಿ. ಸೊ ಸರಾಸರಿ ಕಂಡುಹಿಡಿಯಬೇಕಾದ್ರೆ ಮೊದಲೆಲ್ಲ ಬರ್ಕೊಡ್ರಿ. ವರ್ಗಾಂತರ ಇತ್ತು, ಆವೃತ್ತಿ ಇತ್ತು, ಮಧ್ಯ ಬಿಂದು ಕಂಡುಹಿಡಿಯಿರಿ. ಆಮೇಲೆ QI FIಗಳನ್ನು XI ಮತ್ತು FIಗಳನ್ನು ಕಂಡುಹಿಡಿಯಿರಿ. ಆವಾಗ ಆವೃತ್ತಿಗಳನ್ನು ಕೂಡಿಸಿದಾಗ 15 ಆಗ್ತದೆ. XI FIಗಳನ್ನು ಕೂಡಿಸಿದಾಗ 195 ಆಗ್ತದೆ. ಸೊ ಅವಾಗ ಸಮೇಷನ್ ಆಫ್
ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಅಂದರೆ 195/15 ಮಾಡಿದಾಗ 13 ಅನ್ನೋದು ಸರಾಸರಿ ಬರ್ತದೆ. ಇನ್ನು ಬಹುಲಕದಲ್ಲಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೋಡ್ಕೊಳ್ರಿ. ಅವಾಗ ಹೆಂಗೆ ಬರೀತೀರಿ? ಆವೃತ್ತ ವಿತರಣಾ ಕೋಷ್ಟಕದಲ್ಲಿ F0, F1, F2, H ಮತ್ತು Lಗಳನ್ನು ಕಂಡುಹಿಡಿತೀರಿ. ಆವಾಗ ಅದರದ್ದು ಒಂದು ಸೂತ್ರ ಇದೆ, ಬಹುಲಕದ ಸೂತ್ರ. L = F1 - F0 ಡಿವೈಡೆಡ್ ಬೈ 2F1 F0 F2 ಇಂಟು H ಅದ. ಸೊ ಅದರಲ್ಲಿ ಇದನ್ನು ಏನು ಮಾಡಿರಿ, ಹಾಕಿರಿ. ಅವಾಗ ಹಾಕಿದಾಗ ಏನಾಗ್ತದೆ, ಉತ್ತರಗಳು ಸಿಗ್ತದೆ. 16 ಅನ್ನೋದೇ ಉತ್ತರ ಬರಬೇಕು. ಓಕೆನಾ? ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಡಿ ಸಿ = ಕೋನ ಬಿ ಎ ಸಿ ಆಗುವಂತೆ ಡಿ ಯು ಬೇಸಿ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ AC² = BC.CD ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ. ಸೊ ಫಸ್ಟ್ ಒಂದು ತ್ರಿಭುಜ ತಗೊಳ್ರಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಹಾಗಾದರೆ ತ್ರಿಭುಜ ಬಿ ಎ ಸಿ = ತ್ರಿಭುಜ ಎ ಡಿ ಸಿ ಕೋನ ಬಿ ಎ ಸಿ = ಕೋನ ಎ ಡಿ ಸಿ ಅವು ದತ್ತ ಕೊಟ್ಟಿದ್ದಾರೆ. ಹಾಗಾದ್ರೆ ಕೋನ ಎ ಸಿ ಬಿ = ಕೋನ ಎ ಸಿ ಡಿ ಕೂಡ ಸಾಮಾನ್ಯ ಆಗಿರಬೇಕು, ಉಭಯ ಸಾಮಾನ್ಯ ಕೋನ. ಅದೇ ಥರ ಕೋನ ಎ ಬಿ ಸಿ = ಕೋನ ಡಿ ಎ ಸಿ. ಹಾಗಾದರೆ ತ್ರಿಭುಜ ಎ ಬಿ ಸಿ ಸಮಾಂತರ ತ್ರಿಭುಜ ಡಿ ಎಸ್ ಡಿ ಎ ಸಿ ಕೋನ ನಿರ್ಧಾರಕ ಗುಣ. ಹಾಗಾದರೆ ಎ ಸಿ ಡಿವೈಡೆಡ್ ಬೈ ಸಿ ಡಿ = ಬಿ ಸಿ ಡಿವೈಡೆಡ್ ಬೈ ಎ ಸಿ. ಸೊ AC² = BC.CD ಅಂತ ಸಾಧಿಸ್ರಿ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳು ಕ್ರಮವಾಗಿ ಬಿ ಮತ್ತು ಎಂ ಬಿಂದುಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವ ಲಂಬಕೋನ ತ್ರಿಭುಜಗಳಾಗಿವೆ. ಹಾಗಾದರೆ CA/PA = BC/MP ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಬರ್ಕೊಡ್ರಿ ಅದನ್ನು. ಏನು, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳಲ್ಲಿ ಕೋನ ಎ ಬಿ ಸಿ = ಕೋನ ಎ ಎಂ ಪಿ 90 ಡಿಗ್ರಿ ಬರ್ತದೆ. ಓಕೆನಾ? ಆವಾಗ ಕೋನ ಬಿ ಎ ಸಿ = ಕೋನ ಎಮ್ ಎ ಪಿ, ಇದು ಉಭಯ ಸಾಮಾನ್ಯ ಕೋನ. ಕೋನ ಎ ಸಿ ಬಿ = ಕೋನ ಎ ಪಿ ಎಮ್. ತ್ರಿಭುಜ ಎ ಬಿ ಸಿ ಸಮಾಂತರ ತ್ರಿಭುಜ ಎ ಎಂ ಪಿ ಕೋನ ನಿರ್ಧಾರಕ ಗುಣ. ಸೊ ದ್ಯಾಟ್ ಫಾರ್ CA/PA = BC/MP ಅಂತ ಬರೀಬೇಕು. ಸೊ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಬಂದರೆ ಬರ್ಬೋದು. ಬಾಹ್ಯ ಬಿಂದುವಿನಿಂದ ವೃತ್ತಕೇಂದ್ರದ ಸ್ಪರ್ಶಕಗಳ ಉದ್ದ ಸಮಾನೇ ಆಗಿರ್ತದೆ. ಚಿತ್ರ ತೆಗೆದ್ರನ್ನ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ದತ್ತ ಬರೀರಿ. ಓ ವೃತ್ತಕೇಂದ್ರ ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದು. ಪಿ ನಿಂದ ವೃತ್ತಕೇಂದ್ರದ ಸ್ಪರ್ಶಕ ಅರ್ಧ ಮಾರ್ಕ್ಸ್. ಸಾಧನೆಯ ಪಿ ಕ್ಯೂ = ಪಿ ಆರ್ ಅರ್ಧ ಮಾರ್ಕ್ಸ್. ರಚನೆ ಒ ಪಿ ಒ ಕ್ಯೂ ಮತ್ತು ಕ್ಯೂ ಆರ್ಗಳನ್ನು ಸೇರಿಸಿ. ಹಾಗಾದರೆ ಚಿತ್ರದಲ್ಲಿ ಅಂತ ಬರೆದು ಸಾಧನೆಯನ್ನು ಮಾಡಿದರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಪೂರ್ಣವಾಗಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು ಇನ್ನೊಂದು ಪ್ರಶ್ನೆ ಇದೆ. ಚಿತ್ರದಲ್ಲಿ 6 ತ್ರಿಜ್ಯವಿರುವ ತ್ರಿಜ್ಯಾಂತರ ಖಂಡ ಎ ಒ ಬಿ ಪಿ ಎ ವಿಸ್ತೀರ್ಣ 231 cm² ಮತ್ತು ಎ ಪಿ ಬಿ ಕಂಸದ ಉದ್ದ 22 ಸೆಂಟಿಮೀಟರ್ ಆದರೆ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಮತ್ತು ಕೋನ ಡಿಗ್ರಿಯ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ವೆರಿ ಸಿಂಪಲ್. ಬರ್ಕೊಡ್ರಿ. ಡಿಗ್ರಿ ಕೋನ ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಡಿಗ್ರಿ ಡಿವೈಡೆಡ್ ಬೈ 360 × 2πr. ಸೊ ಅದರಲ್ಲಿ ಬರೀತೀರಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನು ಹಾಕ್ತೀರಿ. ಅವಾಗ ಇಲ್ಲಿ ಏನು ಮಾಡಬೇಕು, ನೀವು ಫಸ್ಟ್ ಆರ್ ಕಂಡುಹಿಡಿತೀರಿ. ಆರ್ ಎಷ್ಟು ಬಂತು? 21. ಅವಾಗ ಆಮೇಲೆ ಮತ್ತೇನು ಬರಬೇಕು? ಡಿಗ್ರಿ ಕಂಡುಹಿಡಬೇಕು. ಸೊ ಡಿಗ್ರಿ ಕಂಡು ಎಷ್ಟು ಬರಬೇಕು? 60 ಡಿಗ್ರಿ ಬರ್ತದೆ. ಈ ಥರನೂ ಬಿಡಿಸ್ಬೋದು. ಇನ್ನೊಂದು ಸ್ಟೆಪ್ನು ಕೂಡ ಕೊಟ್ಟಿದ್ದಾರು, ಇದನ್ನು ಕೂಡ ನೀವೇನು ಮಾಡ್ಬೋದು? ಬಿಡಿಸ್ಬೋದು. ಓಕೆ. ಇನ್ನು ಇನ್ನೊಂದು ಪ್ರಶ್ನೆ ಇತ್ತು ನೋಡಿ, ಅದ್ರ ಕೆಳಗಡೆ 6 ಕ್ವಶನ್ ಇತ್ತು. ಏನಪ್ಪ ಅಂತಂದರೆ, ಚಿತ್ರದಲ್ಲಿ ಆರ್ ಒ ಕ್ಯೂ ಪಿ ಆಯತ ವೃತ್ತ ಚತುರ್ಥಕದಲ್ಲಿ ಅಂತಸ್ಥವಾಗದ. ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 16 ಸೆಂಟಿಮೀಟರ್ 12 ಸೆಂಟಿಮೀಟರ್ ಆದರೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅವಾಗ ನೀವೇನು ಬರಿಬೇಕಪ್ಪ ಅಂತಂದ್ರೆ ಈ ಥರ ಬರಿತೀರಿ. ಚಿತ್ರದಲ್ಲಿ ಆರ್ ಒ ಕ್ಯೂ ಪಿ ಒಂದು ಆಯತ. ಹಾಗಾದರೆ ಒ ಕ್ಯೂ ಪಿ ಒಂದು ಲಂಬಕೋನ ತ್ರಿಭುಜ. ಸೊ ಕೋನ ಒ ಕ್ಯೂ ಪಿ 90 ಡಿಗ್ರಿ. OP² = OQ² + PQ² ಪೈಥಾಗೋರಸ್ ಪ್ರಮೇಯ ಬರ್ತದೆ. ಅವಾಗ ಇಲ್ಲಿ ಆರ್ 20 ಸೆಂಟಿಮೀಟರ್ ಬರ್ತದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಬೇಕು. ಅದು ಎಷ್ಟು ಬರಬೇಕು? 122.28 ಚದರ ಸೆಂಟಿಮೀಟರ್ ಅಂತ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ನೆಕ್ಸ್ಟ್, ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗ್ತವೆ. ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ತಾಯಿಯ ಈಗಿನ ವಯಸ್ಸು x, ಮಗನ ಈಗಿನ ವಯಸ್ಸು y. ಅಂದರೆ x = 2y² ಅಂತ ಹಾಕಬೇಕು. ಅವಾಗ 8 ವರ್ಷಗಳ ನಂತರ ಅಂದಾಗ ಸಮೀಕರಣವನ್ನು ಫಾರ್ಮೇಷನ್ ಮಾಡಿ. ಆ ಸಮೀಕರಣ ಫಾರ್ಮೇಷನ್ ಮಾಡಿದಾಗ ಸೊ ನಿಮಗೇನಾಗ್ತದಪ್ಪ ಅಂತಂದ್ರೆ y = 4 ಅಥವಾ y = -5/2 ಅಂತ ಬರ್ತದೆ. ಅಂದ್ರೆ ಇದು ಋಣಾತ್ಮಕ ಬೆಲೆ ಹೊಂದಿರೋದ್ರಿಂದ x = -5/2 ಅನ್ನೋದನ್ನು ನಿರ್ಲಕ್ಷಿಸಿ ಮಗನ ಈಗಿನ ವಯಸ್ಸು y = 4 ವರ್ಷಗಳು. ಆವಾಗ x = 2y² ಹಾಕಿರಿ. ಆವಾಗ ತಾಯಿಯ ಈಗಿನ ವಯಸ್ಸು ಎಷ್ಟು ಬರ್ತದೆ? 32 ವರ್ಷಗಳು. ಮಗನ ಈಗಿನ ವಯಸ್ಸು 4 ವರ್ಷಗಳು ಅಂತ ನೀವೇನು ಮಾಡ್ಬೋದು? ಬರಿಬೋದು. ಇನ್ನು 31ರಲ್ಲಿ ನೋಡ್ಕೊಳ್ರಿ. ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ಶೃಂಗಬಿಂದುಗಳು ಎ x10 ಬಿ 22 ಮತ್ತು ಸಿ 12 ಆಗಿದೆ. ಹಾಗಾದರೆ ಎ ಸಿಯ ಮಧ್ಯಬಿಂದು ಕ್ಯೂ ಪಿ 6 ಆಗಿದ್ದು ತ್ರಿಭುಜ ಎ ಪಿ ಕ್ಯೂನ ವಿಸ್ತೀರ್ಣ 12 ಸೆಂಟಿಮೀಟರ್² ಆದರೆ
ಚತುರ್ಭುಜ ಪಿ ಬಿ ಸಿ ಕ್ಯೂನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಎಲ್ಲವುಗಳನ್ನು ಬರ್ಕೊಡ್ರಿ, ಎ ಬಿ ಸಿ ಡಿ ಓ ಅಂತ, ಓಕೆನಾ. ಅವಾಗ ಎ ಸಿ ಯ ಮಧ್ಯಬಿಂದುಗಳನ್ನು ತಗೊಳ್ರಿ. ಎ ಸಿ ಯ ಮಧ್ಯಬಿಂದುವನ್ನು ಕ್ಯೂ ಲೆಕ್ಕ ಹಾಕಿದಾಗ ಸೊ ನಮಗೆ ಎಕ್ಸ್ ಬೆಲೆ ಬರಬೇಕು, ಎಕ್ಸ್ ಎಷ್ಟು ಬರಬೇಕು, ಆರ್ ಬರಬೇಕು. ಆವಾಗ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣಕ್ಕೆ ಹೋಗೋಣ. ಸೂತ್ರ ಹಾಕಿ. ಸೊ ಸೂತ್ರ ಹಾಕಿದಾಗ ನಮ್ಗೆ ಎಷ್ಟು ಬರ್ತದೆ, 40 ಚದರ ಸೆಂಟಿಮೀಟರ್ ಅಂತ ಉತ್ತರ ಬರಬೇಕು. ಆವಾಗ ಚತುರ್ಭುಜ ಪಿ ಬಿ ಸಿ ಕ್ಯೂನ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಪಿ ಕ್ಯೂನ ವಿಸ್ತೀರ್ಣ, ಅವಾಗ ಎಷ್ಟು ಬರ್ತದೆ, 22 ಚದರ ಸೆಂಟಿಮೀಟರ್ ಅಂತ ಉತ್ತರ ಬರಬೇಕು. ಎಸ್, ಇದು ಓಜು ಏನಿಲ್ಲ. ಗ್ರಾಫು ನೋಡಿ, 6 ಸೆಂಟಿಮೀಟರ್ 8 ಸೆಂಟಿಮೀಟರ್ 9 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿರಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುಗಳು ಹೊಂದಿರುವ ತ್ರಿಭುಜದ ಬಾಹುಗಳು 2, 3 ಅಷ್ಟಿರ್ತದೆ. ಇದು ಲಾಸ್ಟ್ ಟೈಮ್ ಇತ್ತು. ಗ್ರಾಫ್ ಕ್ವಶನ್ 2x + y = 8, x + y = 5. ಸೊ ಅದರದ್ದು ಬಿಂದುಗಳನ್ನು ಕಂಡುಹಿಡಬೇಕು. ಸೊ ಬಿಂದುಗಳನ್ನು ಕಂಡುಹಿಡಿದಿದ್ದಾರೆ. ಸೊ ಈ ಥರ ಬರಬೇಕು. ಮೊದಲ ಮೇಲೆ ಪ್ರಮಾಣ ಬರೀರಿ, x ಅಕ್ಷ y ಅಕ್ಷ. ಸೊ ಪ್ರಮಾಣ ಬರದೆ ಏನು ಮಾಡಬೇಕು, ಉತ್ತರಗಳನ್ನು ಬರೀಬೇಕು. ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಒಂದು ಲೆಕ್ಕ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 210, ಮೊದಲ n-1 ಪದಗಳವರೆಗಿನ ಮೊತ್ತ 171. ಹಾಗಾದ್ರೆ ಆ ಸಮಾಂತರ ಶ್ರೇಣಿಯ ಮೊದಲ ಪದ 3 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. 20ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಬರ್ಕೊಡ್ರಿ, SN 210, SN-1 171, AN ಕಂಡುಹಿಡಬೇಕು. AN ಕಂಡುಹಿಡಿದಾಗ 39 ಬರ್ತದೆ. ಮತ್ತು ಸೂತ್ರಗಳಲ್ಲಿ ಹಾಕಿ ಏನು ಬರ್ತದೆ, N ಎಷ್ಟು ಬರಬೇಕು, 10 ಬರಬೇಕು. ಆಮೇಲೆ D ಕಂಡುಹಿಡಬೇಕು. D ಎಷ್ಟು ಇರಬೇಕು, 3 ಬರಬೇಕು. ಆವಾಗ ನಮಗೆ ಸಮಾಂತರ ಶ್ರೇಣಿ ಸಿಕ್ತು 3, 7, 11, 15. ಅದನ್ನು ನಾವು ಹಾಕಿ A + n-1 × D ಹಾಕಿದಾಗ 79 ಅನ್ನೋದು ಉತ್ತರ ನಮ್ದು ಏನಾಗಬೇಕು, ಬರಬೇಕು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನೊಂದಲ್ಲಿ ಕೆಳಗಡೆ ಪ್ರಶ್ನೆ ಇದೆ. n ಭುಜಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ n-2 180 ಡಿಗ್ರಿ. ಒಂದು ಚತುರ್ಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅದರ ಅತ್ಯಂತ ಚಿಕ್ಕ ಕೋನ 72 ಡಿಗ್ರಿ ಆದರೆ ಆ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, ಎಸ್. ಆವಾಗ n ಬಾಹು ಹೊಂದಿದ ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ n-2 180 ಡಿಗ್ರಿ. ಸೊ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂದರೆ 540 ಡಿಗ್ರಿ ಬರ್ತದೆ. ಸೊ ಅದನ್ನು SN = n/2 2a + n-1 × D ಹಾಕ್ರಿ. ಸೊ D ಎಷ್ಟು ಬತ್ತು, 18 ಬತ್ತು. ಆಮೇಲೆ ಬಹುಭುಜಾಕೃತಿಯ ಒಳಕೋನಗಳನ್ನು ನೀವೇನು ಮಾಡ್ಬೋದು, ಕಂಡುಹಿಡಿಬೋದು. ಇನ್ನು ಇದು ಟ್ರಿಗ್ನೋಮೆಟ್ರಿ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಇದನ್ನು ಕೂಡ ತಾವುಗಳು ನೋಡ್ಕೊಡ್ರಿ. ಎಸ್, ಇಷ್ಟು ಏನಾಗಿತ್ತಪ್ಪ ಅಂತಂದರೆ 2024ರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿತ್ತು. ಮೂಲ ಸಮಾನುಪಾತತೆಯ ಪ್ರಮೇಯ ಕೇಳಿದರೆ ಥೇಲ್ಸನ ಪ್ರಮೇಯ ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಈ ಸಲನೂ ಕೂಡ ಬರ್ಬೋದು, ಏನು ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರೋದ್ರಿಂದ ನೀವು ಕಲ್ತ್ಕೊಂಡು ಹೋಗಲೇಬೇಕು. ಒಂದು ಘನಫಲಗಳ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಲೆಕ್ಕ ಇದೆ. ಒಂದು ಸಿಲಿಂಡರ್ ಮತ್ತು ಶಂಕುವಿನ ಭಿನ್ನಕ ಅಂತ. ಸೊ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಈ ಥರ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅದ್ರ ಉತ್ತರ ಏನಾಗಬೇಕು, ಇಷ್ಟು ಬರಬೇಕು. ಮೊದಲಿಗೆ ಸಾಧನದ ಪೂರ್ಣ ಹೊರಮೈ ವಿಸ್ತೀರ್ಣ ಕಂಡುಹಿಡಬೇಕು. 1320 cm² ಬರಬೇಕು. ಶಂಕುವಿನ ಭಿನ್ನಕದ ಲಂಬ ಎತ್ತರ ಕಂಡುಹಿಡಬೇಕು. 25 ಸೆಂಟಿಮೀಟರ್ ಬರಬೇಕು. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2750 ಸೆಂಟಿಮೀಟರ್. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ